ನಮಸ್ಕಾರ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸುಮೇರು ಭಾಗ 1 8ನೇ ತರಗತಿ. ನಾನೆಷ್ಟು ಕಲಿತಿರುವೆ. ಅಂಕಣದ ಗುಂಪಿನಲ್ಲಿರುವ ಅಕ್ಷರಗಳನ್ನು ಗಮನಿಸಿ ಸೂಚನೆಗಳಿಗೆ ಅನುಗುಣವಾಗಿ ಗುಂಪಿನಿಂದ ಆಯ್ಕೆ ಮಾಡಿ ಬರೆಯಿರಿ. ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನು ನೋಡಿಕೊಂಡು ಇದರಲ್ಲಿರ್ತಕ್ಕಂಥ ವರ್ಗೀಯ ವ್ಯಂಜನಗಳು ಒಟ್ಟು 25 ಇದಾವ. ಕ ಕ ಗ ಗ ङ ಚ ಛ ಜ ಝ ಞ ಟ ಠ ಡ ಢ ಣ ತ ಥ ದ ಧ ನ ಪ ಪ ಬ ಭ ಮ. ಇನ್ನು ಅಲ್ಪಪ್ರಾಣ ಅಕ್ಷರಗಳು ಅಂದ ತಕ್ಷಣ ಕ ಚ ಟ ತ ಪ ಗ ಜ ಡ ದ ಪ. ಮಹಾಪ್ರಾಣ ಅಕ್ಷರಗಳು ಖ ಛ ಠ ಥ ಪ ಘ ಜ ಡ ದ ಬ. ಇನ್ನು ಸ್ವರಗಳು 13: ಅ ಆ ಇ ಈ ಉ ಊ ಋ ಎ ಎ ಐ ಓ ಓ ಔ. ಯೋಗವಾಹಗಳು ಅಂ ಅಹ ಅಂದ್ರೆ ಅನುಸ್ವರ ಮತ್ತು ವಿಸರ್ಗ. ಇನ್ನು ಅನುನಾಸಿಕ ಸ್ವರಗಳು ङ ಞ ನ ನ ಮ. ಹ್ರಸ್ವ ಸ್ವರ ಅ ಇ ಉ ಋ ಎ ಓ. ಇನ್ನು ದೀರ್ಘ ಸ್ವರಗಳು ಆ ಇ ಉ ಎ ಐ ಓ ಔ. 7 ಅಕ್ಷರಗಳನ್ನು ಕಾಣ್ತೀವಿ. ಇನ್ನು ಅವರ್ಗೀಯ ವ್ಯಂಜನಗಳು ಅಂದ ತಕ್ಷಣ 9: ಯ ರ ಲ ವ ಶ ಶ ಸ ಹ ಳ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳು. ಒಟ್ಟು ವ್ಯಂಜನಗಳು 34. ಯೋಗವಾಹಗಳು 2. ಒಟ್ಟು ಸ್ವರಗಳು 13. ವರ್ಣಮಾಲೆಯ ಅಕ್ಷರಗಳನ್ನು ಬಳಸಿ ನೀನು ಎಷ್ಟು ಸರಳ ಪದಗಳನ್ನು ರಚಿಸಿವೆ. ಇಲ್ಲಿ ಆಲ್ರೆಡಿ 2 ಪದಗಳನ್ನು ಕೊಟ್ಟಿದ್ದಾರೆ. ದಸರಾ ಭರತ, ಅರಸ ಸರಸ ನಗರ ಅಗಸ ಜನಮನ ಚಟಪಟ ದವಸ ಸರಸರ ಅವಸರ ಅಪಜಯ ನಯನ ನಮನ ದರದರ ಗರಗಸ ಗಗನ ಮರ ಪದರ ಕರಗ ಕಡಗ ಝಳಕ ದರದರ ಮದಗಜ ವಿರಸ ಸಮಯ ಕದನ ಚರಕ ಬಳಪ ಬರಬರ ವನ ಗಮನ ಈಚಲ ಆಗಸ ಎರಕ ಶತಕ ಮರಣ ಗಣಪ ವಚನ ಉರಗ ಕಮಲ ಸಲಗ ಆಲಯ ಇವನ ಜಾರಸ ಔತಣ ಋಣ ಛಲ ಘನ ರಣ ಶರಣ ಕಣಜ ವಶ ಈಶ ಅನುಕಂಪ ವಂದಿಸು ಅಂಗಳ ಪಯಣ ಘಟಕ ಎಡ ತಳ ಈತ ಆಟ ಲಯ ಗಣಪ ವರಾಹ ಒಳ ವನ ಹಯ ಕಸ ಜಳ ಜಳ ಋಣ ಛಲ ಘನ ರಣ ಶವ ಘಮ ಘಮ ಅಂತರಂಗ. ಈ ಕೆಳಗಿನ ಪದಗಳನ್ನು ಓದುತ್ತಾ ಬರೆಯಿರಿ. ಯಾವ ರೀತಿ ಪದಗಳಿದಾವೋ ಅದೇ ರೀತಿ ಬರಿತಾ ಹೋಗಬೇಕು. ಗಂಧ ಅಂದ ಚಂದನ ಜಂಬ ನಂದನ. ಗಂಧ ಅಂದ ಚಂದನ ಜಂಬ ನಂದನ. ಪಂಪ ಮಂಗ ರಂಗ ವಂಶ ಹಂಸ. ಪಂಪ ಮಂಗ ರಂಗ ವಂಶ ಹಂಸ. ಅಂಗಳ అందచంద ಅಂತರಂಗ ಮಕರಂದ ರಂಗಮಂಟಪ. ಅಂಗಳ అందచంద ಅಂತರಂಗ ಮಕರಂದ ರಂಗಮಂಟಪ. ಈ ಕೆಳಗಿನ ಅಂಶಗಳನ್ನು ಗಮನಿಸಿ ಮಾದರಿಯಂತೆ ವಾಕ್ಯಗಳನ್ನು ರಚಿಸಿ. ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ನಿರ್ವಹಿಸುವ ಪದಗಳೇ ಸರ್ವನಾಮಗಳು. ಇಲ್ಲಿ ಸರ್ವನಾಮಗಳಲ್ಲಿ ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮಗಳೆಂದು 3 ವಿಧಗಳನ್ನು ಕಾಣ್ತೀವಿ. ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಭಾಗಗಳನ್ನು ಕಾಣ್ತೀವಿ. ಉತ್ತಮ ಪುರುಷ, ಮಧ್ಯಮ ಪುರುಷ, ಅನ್ಯ ಪುರುಷ ಅಥವಾ ಪ್ರಥಮ ಪುರುಷ ಅಂತ ಕರಿತೀವಿ. ಇಲ್ಲಿ ಉತ್ತಮ ಪುರುಷದಲ್ಲಿ ನಾವು ನಾವು, ಮಧ್ಯಮ ಪುರುಷದಲ್ಲಿ ನೀವು ನೀನು, ನೀನು ನೀವು, ಪ್ರಥಮ ಪುರುಷ ಅನ್ಯ ಪುರುಷ ಅವನು ಇವನು ಅವಳು ಇವಳು ಅವರು ಇವರು ಅದು ಅವು ಇದು ಇವು. ಇನ್ನು ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಯಾರು ಯಾವುದು ಏನು ಯಾವನು ಯಾವಳು. ಆತ್ಮಾರ್ಥಕ ಸರ್ವನಾಮದಲ್ಲಿ ತಾನು ತಾವು ತನ್ನ ತಮ್ಮ ಅಂತ ಬರ್ತೀವಿ. ನಾನು ಭಾನುವಾರದಂದು ನಾನು ತುಮಕೂರಿನ ಅಜ್ಜಿಯ ಮನೆಗೆ ಹೋಗಿದ್ದೆ. ಮಾದರಿಯಂತೆ ವಾಕ್ಯ ರಚಿಸಿ. ಇವನು ತರಗತಿಯಲ್ಲಿ ಇವನು ತುಂಬ
ನಾಜೂಕಾದ ಹುಡುಗ. ಅವರು ಅಂಗಡಿಯಿಂದ ಸಿಹಿ ತಿಂಡಿಗಳನ್ನು ತಂದರು. ಅವಳು ನೃತ್ಯವನ್ನು ಚೆನ್ನಾಗಿ ಮಾಡುತ್ತಾಳೆ. ಯಾವುದು? ಅಲ್ಲಿ ಬಿದ್ದಿರುವ ವಸ್ತು ಯಾವುದು? ಯಾರು? ಅಲ್ಲಿ ಬರುತ್ತಿರುವವರು ಯಾರು? ಕೆಳಗಿನ ಪದಗಳಲ್ಲಿ ಬಳಕೆಯಾಗಿರುವ ಅಕ್ಷರಗಳನ್ನು ಹೇಗಾದರೂ ಜೋಡಿಸಿ ಅರ್ಥವತ್ತಾದ ಪೂರ್ಣ ಪದಗಳನ್ನು ರಚಿಸಿ. ಭಾರತ ದೇಶ. ಭಾರ ದೇಶ. ಶರ ಭಾರತ. ಶತ ಯಜಮಾನ. ಜಮ ಮಾನ ಜನ ನಯ ಜಮಾನ. ನರಕವಾಸ. ನರ ವಾಸ ಕರ ನರಕ ರಸ. ರಸಕವಳ. ರಸ ಸರ ಕರ ಕವಳ ವರ ಕಸ. ದಶರಥ ಕುಮಾರ. ದಶರಥ ಕುಮಾರ ಮಾರ ಶರ. ಇನ್ನು ಅಭ್ಯಾಸ. ವ್ಯಂಜನಗಳಿಗೆ ಸ್ವರ ಸೇರಿದಾಗ ಗುಣಿತ ಅಕ್ಷರಗಳು ಉಂಟಾಗುತ್ತವೆ. ಪ್ರತಿ ಸ್ವರಕ್ಕೆ ಒಂದೊಂದು ಸಂಕೇತ ಇದೆ. ಕ ತಲೆಕಟ್ಟು. ಅ ಸ್ವರ ಚಿಹ್ನೆ. ಕ ಪ್ಲಸ್ ಅ. ಇಳಿ ಕ. ಕ ಪ್ಲಸ್ ಆ. ಗುಡಿಸು. ಕಿ ಪ್ಲಸ್ ಇ. ಗುಡಿಸಿನ ದೀರ್ಘ. ಕ ಪ್ಲಸ್ ಇ ಕಿ. ಕೊಂಬು. ಉ ಪ್ಲಸ್ ಉ. ಕೊಂಬಿನ ದೀರ್ಘ. ಕ ಪ್ಲಸ್ ಉ. ಒಟ್ರಸುಳಿ. ಕ ಪ್ಲಸ್ ರು. ಏತ್ವ. ಕ ಪ್ಲಸ್ ಎ. ಏತ್ವನ ದೀರ್ಘ. ಕ ಪ್ಲಸ್ ಎ. ಐತ್ವ. ಕ ಪ್ಲಸ್ ಐ. ಓತ್ವ. ಕ ಪ್ಲಸ್ ಓ. ಓತ್ವನ ದೀರ್ಘ. ಕ ಪ್ಲಸ್ ಓ. ಔತ್ವ. ಕ ಪ್ಲಸ್ ಔ. 1 0 ಕಂ. ಕ ಪ್ಲಸ್ ಅಂ. 2 0 ಕ ಪ್ಲಸ್ ಅಂ. ಇನ್ನು ಸ್ವರಗಳ ಚಿಹ್ನೆಯನ್ನು ನೋಡಿದಾಗ ಯಾವ ರೀತಿ ಸ್ವರಗಳ ಚಿಹ್ನೆಗಳನ್ನು ಉಂಟಾಗುತ್ತವೆ ಅದೇ ರೀತಿ ಕಾಗುಣಿತ ಬಳ್ಳಿಗಳನ್ನು ನಾವು ಬರಿತೀವಿ. ಅ ಆ ಇ ಈ ಉ ಊ ಋ. ಎ ಎ ಐ. ಉ ಊ ಔ ಅಂ ಅಃ. ಕ ಬಳ್ಳಿ. ಸ್ವರ ಮತ್ತು ಸ್ವರ ಚಿಹ್ನೆಗಳನ್ನು ಬರೆದು ಅಭ್ಯಾಸಗಳನ್ನು ಮಾಡ್ತಾ ನಾವು ಇದೇ ರೀತಿ ಹೋಗಬೇಕು. ಅ ಹೊಡೆದರ ಈ ಸ್ವರಗಳನ್ನು ಬರೀಬೇಕು. ಕೆಳಗಿನ ಅಕ್ಷರಗಳ ಕಾಗುಣಿತ ಬರೆದು ಅಭ್ಯಾಸ ಮಾಡಿ. ಮೇಲುಗಡೆ ಕ ಅಂತಕ್ಕಂಥ ಕೊಟ್ಟಿದ್ದೀವಿ. ಇನ್ನು ಕ ಗ ಚ ಚ ಜ ಟ ಟ ಡ ಡ ತ ತ ದ ದ ನ ಪ ಪ ಬ ಈ ಅಕ್ಷರಗಳ ಕಾಗುಣಿತಗಳನ್ನು ನಾವು ಬರಿತಾ ಹೋಗಬೇಕು. ಇನ್ನು ಗುಣಿತಾಕ್ಷರ ಗುರುತಿಸಿ ಬರೀ. ಗ ಪ್ಲಸ್ ಅ ಗ. ಗ ಪ್ಲಸ್ ಇ ಗಿ. ನ ಪ್ಲಸ್ ಉ ನು. ಯ ಪ್ಲಸ್ ಎ ಎ. ಚ ಪ್ಲಸ್ ರು ಚೃ. ಚ ಪ್ಲಸ್ ಓ ಚೋ. ನ ಪ್ಲಸ್ ಎ ನೆ. ಶ ಪ್ಲಸ್ ಆ ಶ. ಟ ಪ್ಲಸ್ ಐ ಠೈ. ಳ ಪ್ಲಸ್ ಔ ಲವ್. ಹ ಪ್ಲಸ್ ಉ ಹು. ಬ ಪ್ಲಸ್ ಇ ಬಿ. ಡ ಪ್ಲಸ್ ಓ ಡು. ಪದಗಳನ್ನು ಬಿಡಿಸಿ ಬರೆಯಿರಿ. ಕೋಗಿಲೆ. ಕ ಪ್ಲಸ್ ಓ ಪ್ಲಸ್ ಗ ಪ್ಲಸ್ ಇ. ಲ ಪ್ಲಸ್ ಎ. ಇಲ್ಲಿ ಕಾರವಾರ. ಕ ಪ್ಲಸ್ ಆ. ರ ಪ್ಲಸ್ ಅ. ವ ಪ್ಲಸ್ ಆ. ರ ಪ್ಲಸ್ ಅ. ಚಿಲಿಪಿಲಿ. ಚ ಪ್ಲಸ್ ಇ. ಲ ಪ್ಲಸ್ ಇ. ಪ ಪ್ಲಸ್ ಇ. ಲ ಪ್ಲಸ್ ಇ. ಸಂತೋಷ. ಸ ಪ್ಲಸ್ ಅಂ. ತ ಪ್ಲಸ್ ಓ. ಶ ಪ್ಲಸ್ ಅ. ಸಮಾರಂಭ. ಸ ಪ್ಲಸ್ ಅ. ಮ ಪ್ಲಸ್ ಆ. ರ ಪ್ಲಸ್ ಅಂ. ಬ ಪ್ಲಸ್ ಅ. ಜೋಗುಳ. ಜ ಪ್ಲಸ್ ಓ. ಗೆ ಪ್ಲಸ್ ಉ. ಲ ಪ್ಲಸ್ ಅ. ವಿಜಯಪುರ. ವ ಪ್ಲಸ್ ಇ. ಚ ಪ್ಲಸ್ ಅ. ಯ ಪ್ಲಸ್ ಅ. ಪ ಪ್ಲಸ್ ಉ. ರ ಪ್ಲಸ್ ಅ. ಗೃಹ ಕೆಲಸ. ಗ ಪ್ಲಸ್ ರು. ಹ ಪ್ಲಸ್ ಅ. ಕ ಪ್ಲಸ್ ಎ. ಲ ಪ್ಲಸ್ ಅ. ಸ ಪ್ಲಸ್ ಅ. ಊದುವ ಕುಲುಮೆ. ಉ. ದ ಪ್ಲಸ್ ಉ. ವ ಪ್ಲಸ್ ಅ. ಕ ಪ್ಲಸ್ ಉ. ಲ ಪ್ಲಸ್ ಉ. ಮ ಪ್ಲಸ್ ಎ. ನಮ್ಮಲ್ಲಿರುವ ಪದ ಹುಡುಕಿ ಬರೆದು ಜಾಣರಾಗಿ. ಕ ಪ್ಲಸ್ ಕ ಪ್ಲಸ್ ಯ ಪ್ಲಸ್ ಕ ಪ್ಲಸ್ ವೆ ಕಾಯಕವೇ. ಕ ಪ್ಲಸ್ ಐ ಕೈ. ಲ ಪ್ಲಸ್ ಆ ಲಾ. ಸ ಪ್ಲಸ್ ಅ ಸ ಕೈಲಾಸ. ದುಡಿಮೆಯ. ದು ಡಿ ಮೆ ಎ. ದುಡಿಮೆಯೇ ದೇವರು.
ಕೋಗಿಲೆಯ ಹಾಡು ಇಂಪು. ನಾಯಿಯ ಬಾಲ ಡೊಂಕು. ನನ್ನ ಪದದಲ್ಲಿ ಮೊದಲ ಗುಣಿತಾಕ್ಷರ ಅದಲು ಬದಲಾಗಿವೆ. ಹುಡುಕಿ ಸರಿಪಡಿಸಿ ಬರೆಯಿರಿ. ಕಾಗದ ನಾಟಕ, ಗೀಜಗ ಕಿವಿರು, ದೂರವಾಣಿ ಚುಟುಕು, ಸುಮ್ಮನೆ ನವಿಲು. ಸೌಂದರ್ಯ ಸೌಂದರ್ಯ, ಬೇಸಿಗೆ ಕೃತಕ, ಕೋಗಿಲೆ ಸೊಗಸು, ಅಂತಃಕರಣ ಗಂಧಕ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಸಕ್ಕರೆ ಶರ್ಕರ, ಕಾವ್ಯ ಕಬ್ಬ, ಸಿರಿ ಸಿರಿ, ಪ್ರಾಣ ಹರಣ, ಅಜ್ಜ ಆರ್ಯ, ಶಕ್ತಿ ಶಕುತಿ. ಕೆಳಗಿನ ಪದಗಳಲ್ಲಿ ಬಿಟ್ಟು ಹೋಗಿರುವ ಸೂಕ್ತಾಕ್ಷರ ಬರೆಯಿರಿ. ಬಾಲವನ, ವನಜ ಆಕಳು, ಕಿನಾರೆ ಚಂದಿರ, ಸೊಗಸು, ಆಗಮ ಅಂಕುರ, ಹೃದಯ, ಬಂಧನು ಸಂಬಂಧ, ಗಂಡೆದೆ, ಒಪ್ಪಂದ, ಬೆಸಗೆ, ಅರಮನೆ, ತರಬೇತಿ, ನಗರ, ಮನುಷ್ಯ, ತಂಬೂರಿ, ತಾವರೆ, ಮೂಲಂಗಿ, ಗೆಳೆತನ, ದಾನವ, ಸಿನಿಮಾ, ಕೆಸರು, ಕೇದಗೆ, ಹಲಸು. ಅರೆ, ಈ ಕೆಳಗಿನ ಪದಗಳಲ್ಲಿ ಅಕ್ಷರಗಳು ತಪ್ಪಾಗಿ ಬಳಕೆಯಾಗಿವೆ. ಅವುಗಳನ್ನು ಹುಡುಕಿ ಅಡ್ಡಗೆರೆ ಎಳೆದು ಸರಿಪಡಿಸಿ ಬರೆಯಿರಿ. ಸಂಬಂಧ ಮೊದಲನೇದ್ದು ಜಗನ್ಮೋಹಿನಿ, ಔಷಧ, ವಂಶೋದ್ಧಾರಕ, ಕಂಪ್ಯೂಟರ್, ದೀರ್ಘಕಾಲ, ನೈಸರ್ಗಿಕ, ಸೌಕರ್ಯ, ಪ್ರತ್ಯಕ್ಷ, ಸಾಮ್ರಾಜ್ಯ, ಸಂಘರ್ಷ, ರಥೋತ್ಸವ, ಪರಿಷ್ಕೃತ, ಸಾಮರ್ಥ್ಯ, ಸ್ವಾತಂತ್ರ್ಯ, ಭಾವೈಕ್ಯತೆ. ಕೆಳಗಿನ ಪಟ್ಟಿಯಲ್ಲಿ ಅನುಸ್ವರದ ಪದಗಳನ್ನು ಓದಿ ಅಭ್ಯಾಸ ಮಾಡಿ. ಓದುವ ವಿಧಾನ ತಿಳಿಯಿರಿ. ಅನುಸ್ವರ ಇರುವ ಪದಗಳ ಬಳಕೆ ತಿಳಿಯಿರಿ. ಕ ವರ್ಗ ಕ ಕ ಗ ಗ ङ ಧ್ವನಿ ಬರೆಯುವುದು. ಅಂಕ, ಶಂಕ, ರಂಗ, ಲಂಘನ. ಓದುವ ಕ್ರಮ ಅಂಕ, ಶಂಕ, ರಂಕ, ಲಂಘನ. ಸರಿಯಾಗಿ ಓದೋಣ. ಕಂಕಣ, ಅಂಕಣ, ಕುಂಕುಮ, ಶಂಕರ, ತೆಂಕಣ, ತುಂಗ, ಗಂಗೆ, ತಂಗಾಳಿ, ಭಂಗ, ಸುಂಕ, ಸೊಂಕು, ಡೊಂಕು, ಟಂಕ, ಮಂಗ, ಸಂಗ, ದಂಗೆ, ಸಂಕಟ, ಅಂಗ. ಚ ವರ್ಗ ಚ ಚ ಜ ಝ ಯ ಧ್ವನಿ. ಅಂಚು, ಲಾಂಛನ, ಅಂಜು ಅಂತಕ್ಕಂಥದ್ದನ್ನು ಇಲ್ಲಿ ಓದುವ ಕ್ರಮವನ್ನು ಬರೆದಿದ್ದಾರೆ. ಇನ್ನು ಟ ವರ್ಗ ಟ ಟ ಡ ಡ ಣ ಅಂತಕ್ಕಂಥ ಕಟ್ಟಿದ್ದೀವಿ. ಬಂಟ, ಕಂಠ, ದಂಡ. ಈ ರೀತಿಯ ನನ್ನ ಧ್ವನಿವುಳ್ಳ ಅನುಸ್ವಾರ ಬಳಸಿ 5 ಪದಗಳನ್ನು ಬರೆಯಿರಿ. ಮಂಟಪ, ಕಂಠಪಾಠ, ಸೊಂಟ, ಭಂಡಾರಿ, ತುಂಟಾಟ, ಕಂಟಕ. ತ ವರ್ಗ ತ ತ ದ ದ ನ ಧ್ವನಿ. ದಂತ, ಪಂಥ, ಅಂದ, ಸಂಧ್ಯಾ. ನ ಧ್ವನಿವುಳ್ಳ ಅನುಸ್ವರ ಬಳಸಿ 5 ಪದಗಳನ್ನು ಬರೆಯಿರಿ. ಕಂದ, ಚಂದ, ಬಂದ, ಮಂದ, ಕೊಂದ. ಪ ವರ್ಗ ಪ ಪ ಭ ಭ ಮ ಧ್ವನಿ. ಪಂಪ, ಕಂಬ, ಜಂಬ. ಮ ಧ್ವನಿವುಳ್ಳ ಅನುಸ್ವರ ಬಳಸಿ 5 ಪದಗಳನ್ನು ಬರೆಯಿರಿ. ತಂಪು, ಸೊಂಪಾಗಿ, ತಂಬಾಕು, ಹಂಪಲು, ಕಂಪು. ಮಾದರಿಯಂತೆ ಓದೋಣ. ಸಂಯುಕ್ತ, ಸಮಯುಕ್ತ, ಸಂಬಂಧ, ಸಂಶಯ, ಸಂಯೋಜನೆ, ಸುಸಂಸ್ಕೃತ, ಸಂಬಂಧಾರ್ಥ. ಸಾಮಾನ್ಯವಾಗಿ ಅವರ್ಗೀಯ ವ್ಯಂಜನಗಳ ಹಿಂದೆ ಅನುಸ್ವರ ಬಂದಾಗ ಮ ಉಚ್ಚಾರ ಮಾಡಬೇಕು.
ಘಟಕ ಪರೀಕ್ಷೆ 1 ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಆರಿಸಿ ಬರೆಯಿರಿ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ 49. ಕನ್ನಡ ವರ್ಣಮಾಲೆಯಲ್ಲಿರುವ ವಿಭಾಗಗಳು 3. ಪ ವರ್ಗದ ಅನುನಾಸಿಕ ಅಕ್ಷರ ಇದು. ಮ ಅನುನಾಸಿಕ ಅಕ್ಷರಗಳ ಸಂಖ್ಯೆ 5. ಯೋಗವಾಹ ಅಕ್ಷರಗಳಿವೆ. ಅಹ. ಕೆಳಗಿನ ತಪ್ಪಾದ ಪದಗಳನ್ನು ಸರಿಪಡಿಸಿ ಬರೆಯಿರಿ. ಏಣಿ, ರಥ, ಊಟ, ರುಚಿ, ಊರು, ಓಟ. ಕೆಳಗೆ ಕೊಟ್ಟಿರುವ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಅಬ್ದುಲ್ ಅ, ಉಷಾ ಉ, 20 ಇ, ಊಟ ಉ, ಔತಣ ಔ, ಐರಾವತ ಐ. ಕೆಳಗಿನ ಪದಗಳಲ್ಲಿರುವ ಅವರ್ಗೀಯ ವ್ಯಂಜನಗಳನ್ನು ಗುರುತಿಸಿ. ಅವ, ನ, ವ, ಇಂತ, ಹ, ಹ. ಅವರ್ಗೀಯ ವ್ಯಂಜನಗಳು 9 ಇರ್ತವೆ. ಅದರಲ್ಲಿ ಯರ, ಲವ, ಶೇಷ, ಸ, ಹಳ, ಅದರ, ರ, ಒಳಗೆ, ಳ, ಕುಶಲ, ಶ ಮತ್ತು ಲ, ಶಂಖ, ಶ. ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯಿರಿ. ರಾಜಧಾನಿ ರ ಪ್ಲಸ್ ಆ, ಜ ಪ್ಲಸ್ ಅ, ದ ಪ್ಲಸ್ ಆ, ನ ಪ್ಲಸ್ ಇ. ಯಜಮಾನಿಕೆ ಯ ಪ್ಲಸ್ ಅ, ಜ ಪ್ಲಸ್ ಅ, ಮ ಪ್ಲಸ್ ಆ, ನ ಪ್ಲಸ್ ಇ, ಕ ಪ್ಲಸ್ ಎ. ಪರಿಚಿತ ಪ ಪ್ಲಸ್ ಅ, ರ ಪ್ಲಸ್ ಇ, ಚ ಪ್ಲಸ್ ಇ, ತ ಪ್ಲಸ್ ಅ. ವಿನಾಯತಿ ವ ಪ್ಲಸ್ ಇ, ನ ಪ್ಲಸ್ ಆ, ಯ ಪ್ಲಸ್ ಇ, ತ ಪ್ಲಸ್ ಇ. ಬದಲಾವಣೆ ಬ ಪ್ಲಸ್ ಅ, ದ ಪ್ಲಸ್ ಅ, ಲ ಪ್ಲಸ್ ಆ, ವ ಪ್ಲಸ್ ಅ, ನ ಪ್ಲಸ್ ಎ. ನಾನು ಬರೆಯಬಲ್ಲೆ. ಈ ಪದಗೋಪುರ ಗಮನಿಸಿ ಅನಂತರ ನೀವು ರಚಿಸಿ. ಮನೆ, ನಮ್ಮ ಮನೆ. ನಮ್ಮ ಮನೆಯ ಸುಂದರ. ನಮ್ಮ ಮನೆಯಲ್ಲಿ ನಾಯಿ ಇದೆ. ನಮ್ಮ ಮನೆಯನ್ನು ನಾಯಿಯು ಪ್ರತಿದಿನ ಕಾಯುತ್ತದೆ. ನಮ್ಮ ಮನೆಯವರೆಲ್ಲರೂ ನಾಯಿಯನ್ನು ಕಂಡರೆ ತುಂಬ ಪ್ರೀತಿ. ಮಗು, ನಮ್ಮ ಮಗು. ನಮ್ಮ ಮನೆಯ ಮಗು. ನಮ್ಮ ಮನೆಯಲ್ಲಿ ಮಗು ಇದೆ. ನಮ್ಮ ಮನೆಯಲ್ಲಿ ಮಗು ಆಟ ಆಡುತ್ತದೆ. ನಮ್ಮ ಮನೆಯವರೆಲ್ಲರೂ ಮಗು ಕಂಡರೆ ತುಂಬ ಪ್ರೀತಿ. ಮರ, ಮಾವಿನ ಮರ. ಮಾವಿನ ಮರದಲ್ಲಿ ಹಣ್ಣುಗಳಿವೆ. ಮಾವಿನ ಹಣ್ಣು ರುಚಿಯಾಗಿರುತ್ತವೆ. ನಮ್ಮ ಭಾರತ ದೇಶದ ರಾಷ್ಟ್ರೀಯ ಹಣ್ಣು ಮಾವು. ಮಾವಿನ ಹಣ್ಣಿನಿಂದ ಜ್ಯೂಸ್ ತಯಾರಿಸುತ್ತಾರೆ. ಚಿತ್ರದ ಸನ್ನಿವೇಶವನ್ನು ಗಮನಿಸಿ ನಿಮಗನಿಸಿದ್ದನ್ನು ಬರೆಯಿರಿ. ಇದೊಂದು ಊರು. ಊರಲ್ಲಿ ಸಂತೆ ನಡೆಯುತ್ತಿದೆ. ಸಂತೆಯಲ್ಲಿ ಜನರು ಅಗತ್ಯ ವಸ್ತುಗಳನ್ನು ಕೊಳ್ಳಲು ಬಂದಿದ್ದಾರೆ. ಸಂತೆಯಲ್ಲಿ ಕೆಲವರು ಟೆಂಟ್ಗಳನ್ನು ಹಾಕಿಕೊಂಡು ವ್ಯಾಪಾರ ಮಾಡುತ್ತಾರೆ. ಇನ್ನು ಕೆಲವರು ಮರದ ನೆರಳಿನಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುತ್ತಾರೆ. ಜನಗಳು ಕಡಿಮೆ ಬೆಲೆಯಲ್ಲಿ ತರಕಾರಿಗಳು, ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳಲು ಸಂತೆಗೆ ಬಂದಿದ್ದಾರೆ. ಬಿಸಿಲಿನಲ್ಲಿಯೂ ಕೂಡ ಜನ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿರುವರು. ಚಿತ್ರದ ಸನ್ನಿವೇಶವನ್ನು ಗಮನಿಸಿ ನಿಮಗನಿಸಿದ್ದನ್ನು ಬರೆಯಿರಿ. ಹಳ್ಳಿಯ ಮಣ್ಣಿನ ಸೊಗಡಿನ ಸುಂದರ ಪರಿಸರದ ಸನ್ನಿವೇಶದಲ್ಲಿ ಹಳ್ಳಿಯ ಸೊಬಗನ್ನು ವರ್ಣಿಸಲು ಖುಷಿಯಾಗುತ್ತಿದೆ. ಈ ಸುಂದರ ಪರಿಸರದಲ್ಲಿ ಬೆಟ್ಟಗುಡ್ಡಗಳ ಪಕ್ಕದಲ್ಲಿ 2 ಸುಂದರವಾದ ಮನೆಗಳಿವೆ. ಪಕ್ಷಿಗಳು ಬಾನಗಳಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿವೆ. ರೈತರು ನಾಡಿಗೆ ಅನ್ನವನ್ನು ನೀಡಲು ಹೊಲವನ್ನು ಹಸನು ಮಾಡುತ್ತಾ ಸಂತೋಷ ಪಡುತ್ತಿದ್ದಾರೆ. ಈ ಚಿತ್ರವನ್ನು ನೋಡಿದರೆ ಒಂದು ಪದ್ಯ ನೆನಪಾಗುತ್ತದೆ. ಅದು ಯಾವುದೆಂದರೆ, ನೇಗಿಲ ಹಿಡಿದು ಹೊಲದೊಳು ಹಾಡುತ್ತಾ ಉಳುವ ಯೋಗಿಯ ನೋಡಿಲ್ಲಿ ಅಂತಕ್ಕಂಥ ಒಂದು ಪದ್ಯವನ್ನು ನಾವು ಕಾಣ್ತೀವಿ. ನೀಡಿರುವ ಚಿತ್ರಗಳನ್ನು ನೋಡಿ ಸ್ವಂತ ವಾಕ್ಯ ರಚಿಸಿ. ನವಿಲು, ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ನವಿಲು ಗರಿ ಬಿಚ್ಚಿ ನೃತ್ಯವನ್ನು ನೋಡಲು ಕಣ್ಣುಗಳೇ ಸಾಲದು. ಸೂರ್ಯೋದಯ, ಪೂರ್ವದಲ್ಲಿ ಸೂರ್ಯೋದಯವಾಗುತ್ತದೆ. ಕೆರೆ, ಕೆರೆಯಲ್ಲಿ ನೀರು ನಿಂತಿರುತ್ತವೆ. ಕೆರೆಗಳು ತುಂಬುವುದರಿಂದ ಅಂತರ್ಜಲ ಹೆಚ್ಚಾಗುತ್ತದೆ. ದೀಪ, ದೀಪಕ್ಕೆ ಎಣ್ಣೆಯನ್ನು ಹಾಕುತ್ತಾರೆ. ದೀಪ ಹಚ್ಚುವುದರಿಂದ ಕತ್ತಲೆ ಮಾಯವಾಗುತ್ತದೆ. ಮೀನು, ಮೀನು ನೀರಿನಲ್ಲಿ ವಾಸಿಸುವ ಪ್ರಾಣಿ. ಮೀನು ಕಿವಿಗಳ ಮೂಲಕ ಉಸಿರಾಡುತ್ತದೆ. ನೀಡಿರುವ ಚಿತ್ರಗಳನ್ನು ನೋಡಿ ಸ್ವಂತ ವಾಕ್ಯ ರಚಿಸಿ. ಈರುಳ್ಳಿ, ಈರುಳ್ಳಿಯನ್ನು ರೈತರು ಬೆಳೆಯುತ್ತಾರೆ. ಆಹಾರ ತಯಾರಿಸುವಾಗ ಈರುಳ್ಳಿಯನ್ನು ಬಳಸುತ್ತೇವೆ. ಬಾಳೆಹಣ್ಣು, ಬಾಳೆಹಣ್ಣಿನಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗುತ್ತದೆ. ಮಂಗನಿಗೆ ಬಾಳೆಹಣ್ಣು ಎಂದರೆ ಇಷ್ಟ. ಕ್ಯಾರೆಟ್, ಕ್ಯಾರೆಟ್ ಹಲ್ವಾ ತಯಾರಿಸುತ್ತಾರೆ. ಮೊಲ ಕ್ಯಾರೆಟ್ ತಿನ್ನುತ್ತದೆ. ಗುಲಾಬಿ, ಹಲವು ಬಣ್ಣದ ಗುಲಾಬಿ ಹೂಗಳಿವೆ. ಗುಲಾಬಿ ಹೂಗಳೆಂದರೆ ಹೆಣ್ಣು ಮಕ್ಕಳಿಗೆ ಅಚ್ಚುಮೆಚ್ಚು, ಬಾವುಟ.
ನಮ್ಮ ಬಾವುಟದಲ್ಲಿ 3 ಬಣ್ಣಗಳಿವೆ. ಗಣರಾಜ್ಯ ದಿನದಂದು ಬಾವುಟವನ್ನು ಶಾಲೆಯ ಮುಂಭಾಗ ಹಾರಿಸುತ್ತೇವೆ. ನೀಡಿರುವ ಚಿತ್ರಗಳನ್ನು ನೋಡಿ ಸ್ವಂತ ವಾಕ್ಯ ರಚಿಸಿ. ನೇಗಿಲು. ನೇಗಿಲನ್ನು ರೈತರು ಉಳುಮೆ ಮಾಡಲು ಬಳಸುತ್ತಾರೆ. ಹೂವಾಡಗಿತ್ತಿ. ಹೂವಾಡಗಿತ್ತಿ ಹೂವನ್ನು ಮಾರುತ್ತಾ ಬರುವಳು. ಹೂವು ಮಾರುವವಳನ್ನು ಹೂವಾಡಗಿತ್ತಿ ಎಂದು ಕರೆಯುವರು. ಆನೆ. ಆನೆ ಅತ್ಯಂತ ಬಲಿಷ್ಠವಾದ ಪ್ರಾಣಿ. ಮೈಸೂರಿನ ದಸರಾ ಕಾರ್ಯಕ್ರಮದಲ್ಲಿ ಆನೆಯ ಮೇಲೆ ಅಂಬಾರಿಟ್ಟು ಮೆರವಣಿಗೆ ಮಾಡುತ್ತಾರೆ. ಸಿಂಹ. ಸಿಂಹ ಕಾಡಿನಲ್ಲಿ ವಾಸಿಸುವ ಪ್ರಾಣಿ. ಕಾಡಿನ ರಾಜ ಎಂದು ಸಿಂಹನನ್ನು ಕರೆಯುವರು. ಚಿಟ್ಟೆ. ಹೂವಿನ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳಿವೆ. ಚಿಟ್ಟೆಗೆ ಪಾತರಗಿತ್ತಿ ಎಂದು ಕೂಡ ಕರೆಯುತ್ತಾರೆ. ನೀಡಿರುವ ಚಿತ್ರಗಳನ್ನು ನೋಡಿ ಸ್ವಂತ ವಾಕ್ಯ ರಚಿಸಿ. ಶಿಕ್ಷಕಿ. ಶಾಲೆಯಲ್ಲಿ ಶಿಕ್ಷಕಿ ಪಾಠ ಮಾಡುತ್ತಾರೆ. ಶಿಕ್ಷಕಿಯು ಪಾಠದ ಜೊತೆ ನೃತ್ಯವನ್ನು ಕೂಡ ಕಲಿಸುತ್ತಾರೆ. ಅಜ್ಜಿ. ಅಜ್ಜಿ ಎಂದರೆ ಮೊಮ್ಮಕ್ಕಳಿಗೆ ತುಂಬ ಇಷ್ಟ. ಅಜ್ಜಿಯು ಮೊಮ್ಮಕ್ಕಳಿಗೆ ಕಥೆಗಳನ್ನು ಹೇಳುತ್ತಾರೆ. ಹುತ್ತ. ಹುತ್ತವನ್ನು ಗೆದ್ದಲು ಹುಳುಗಳು ಕಟ್ಟುತ್ತವೆ. ಹುತ್ತದಲ್ಲಿ ಹಾವು ವಾಸ ಮಾಡುತ್ತದೆ. ಬಸ್ಸು. ಬಸ್ಸು ಭೂಮಿಯ ಮೇಲೆ ಚಲಿಸುವ ವಾಹನ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ಬಸ್ ಸಹಾಯಕ. ಚಪ್ಪಲಿ. ಮಾನವರು ಕಾಲಿಗೆ ಚಪ್ಪಲಿಗಳನ್ನು ಹಾಕುತ್ತಾರೆ. ಚಪ್ಪಲಿಯಿಂದ ಕಾಲಿಗೆ ರಕ್ಷಣೆ ಸಿಗುತ್ತದೆ. ಈ ಚಿತ್ರಗಳನ್ನು ಗಮನಿಸಿ. ಇದರ ಬಗ್ಗೆ ಗಮನಿಸಿದ್ದನ್ನು ಕಥೆಯ ರೂಪದಲ್ಲಿ ಬರೆಯಿರಿ. ಒಂದು ದಟ್ಟವಾದ ಕಾಡು. ಆ ಕಾಡಿನ ಸುತ್ತ ಗುಡ್ಡಗಳಿದ್ದವು. ದೊಡ್ಡ ದೊಡ್ಡ ಗಿಡ ಮರಗಳು ಇದ್ದವು. ಕಾಡಿನ ಮಧ್ಯೆ ಒಂದು ಸುಂದರವಾದ ನದಿ ಹರಿಯುತ್ತಿತ್ತು. ಆ ನದಿಯಲ್ಲಿ ಆನೆ ಮುಂತಾದ ಪ್ರಾಣಿಗಳು ಆಡುತ್ತಿದ್ದವು. ಕಾಡಿನ ಮರಗಳ ಮೇಲೆ ಗಿಳಿಗಳ ಇಂಪಾದ ಸದ್ದು ಕೇಳಿಸುತ್ತಿತ್ತು. ಜಿಂಕೆ, ಮೊಲ, ಆನೆಗಳು ಕಾಡಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಿದ್ದವು. ಒಟ್ಟಿನಲ್ಲಿ ಕಾಡಿನ ಪರಿಸರ ಮನೋಹರವಾದದ್ದು, ಆಕರ್ಷಿಸುತ್ತಿತ್ತು. ನಾನು ತರಗತಿಯ ಶಾಲೆಯ ನಾಯಕನಾದರೆ ತರಗತಿಯ ಸ್ವಚ್ಛತೆಯ ಬಗ್ಗೆ ನೀನು ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೀಯೆಂದರೆ ಬರೆ. ನಾನು ತರಗತಿಯ ಶಾಲೆಯ ನಾಯಕನಾದರೆ ತರಗತಿಯ ಸ್ವಚ್ಛ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೇನೆ. ನಾನು ಮೊದಲು ಶಾಲಾ ಆವರಣವನ್ನು ಸ್ವಚ್ಛ ಮಾಡುತ್ತಾ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗುತ್ತೇನೆ. ಇನ್ನಿತರ ಸಹಪಾಠಿಗಳನ್ನು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸೂಕ್ತ ಸಲಹೆಗಳೊಂದಿಗೆ ಸ್ವಚ್ಛತಾ ಕ್ರಮವನ್ನು ಚೊಕ್ಕಾಗಿ ಶಾಲಾ ಪರಿಸರವನ್ನು ಮತ್ತು ತರಗತಿಯ ಕೋಣೆಗಳನ್ನು ಸ್ವಚ್ಛ ಮಾಡುತ್ತೇನೆ. ನೀವು ಮುಂದೆ ಏನಾಗಲು ಬಯಸುತ್ತೀರಿ, ಏಕೆ ಎಂಬುದರ ಬಗ್ಗೆ ನಿಮಗನಿಸಿದ್ದನ್ನು ಬರೆಯಿರಿ. ನಾನು ಮುಂದೆ ಆದರ್ಶ ಶಿಕ್ಷಕಿಯಾಗಬೇಕೆಂದು ಬಯಸುತ್ತೇನೆ. ಇದು ನನ್ನ ಸುಂದರ ಕನಸು. ಏಕೆಂದರೆ ಶಿಕ್ಷಕ ವೃತ್ತಿ ಪವಿತ್ರವಾದದ್ದು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮೌಲ್ಯಗಳನ್ನು ತಿಳಿಸುತ್ತಾ, ಒಳ್ಳೆಯ ಗುಣಗಳನ್ನು ಬೆಳೆಸುತ್ತಾ, ಒಳ್ಳೆಯ ದಾರಿಯಲ್ಲಿ ನಡೆಸಿ, ಸಮಾಜದ, ನಾಡಿನ, ದೇಶದ ಉತ್ತಮ ಪ್ರಜೆಗಳನ್ನಾಗಿ ರೂಢಿಸುತ್ತೇನೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಮಾತಿನ ಪ್ರಕಾರ ಉತ್ತಮ ಪ್ರಜೆಗಳನ್ನೇ ರೂಪಿಸುತ್ತೇನೆ. ಹಾಗಾಗಿ ನಾನು ಶಿಕ್ಷಕಿಯಾಗಬೇಕೆಂಬುದು ಬಯಸುತ್ತೇನೆ. ಗುರು ಹಿರಿಯರಿಗೆ ಗೌರವ ನೀಡಬೇಕು. ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಬರೆಯಿರಿ. ಗುರು ಹಿರಿಯರು ನಮ್ಮ ಬದುಕಿನ ದಾರಿದೀಪಗಳಿದ್ದಂತೆ. ಅವರ ಅನುಭವಗಳು, ಅವರ ಜೀವನ ಶೈಲಿಯು ನಮಗೆ ಮಾರ್ಗದರ್ಶನವಿದ್ದಂತೆ. ತಂದೆ, ತಾಯಿ, ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜ, ಅಜ್ಜಿ ಎಲ್ಲ ಸಂಬಂಧಗಳಿಂದ ಕೂಡಿ ಬಾಳಿದರೆ ಸ್ವರ್ಗಕ್ಕೆ, ಕೆಚ್ಚು ಹಚ್ಚದಿಂದ ಕೂಡ ಬಾಳಿದರೆ ಸ್ವರ್ಗ ಸುಖವಾದ್ದರಿಂದ ಗುರು ಹಿರಿಯರಿಗೆ ಗೌರವ ನೀಡುತ್ತಾ ಅವರ ಮಾರ್ಗದರ್ಶನದಿಂದ ಜೀವನ ಸಾಗಿದರೆ ಜೀವನ ನಂದನವಾಗುತ್ತದೆ. ನೆರೆಹೊರೆಯವರೊಡನೆ ಹೊಂದಾಣಿಕೆ ಮತ್ತು ಸೌಹಾರ್ದದಿಂದ ಜೀವನ ನಡೆಸಬೇಕು ಎಂಬ ಮಾತನ್ನು ನೀವು ಒಪ್ಪುವುದಾದರೆ ನಿಮ್ಮ ಅನಿಸಿಕೆಯನ್ನು ಬರೆಯಿರಿ. ನೆರೆಹೊರೆಯವರೊಡನೆ ಹೊಂದಾಣಿಕೆ ಮತ್ತು ಸೌಹಾರ್ದದಿಂದ ಜೀವನ ನಡೆಸಬೇಕು. ಈ ಮಾತನ್ನು ನಾನು ಒಪ್ಪುತ್ತೇನೆ. ಏಕೆಂದರೆ ಮಾನವ ಸಂಘಜೀವಿ. ನೆರೆಹೊರೆಯವರೊಡನೆ ಹೊಂದಾಣಿಕೆಯಿಂದ ಜೀವಿಸಿದರೆ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾರೆ. ಇದರಿಂದ ಪ್ರೀತಿ, ವಿಶ್ವಾಸ, ಸಹಕಾರ, ಸಹಬಾಳ್ವೆ ಮುಂತಾದ ಗುಣಗಳನ್ನು ಕಲಿಯಬಹುದು. ಅಭ್ಯಾಸ. ದೇಶೀಯ ಪದ, ಅನ್ಯ ದೇಶೀಯ ಪದಗಳು. ಅಚ್ಚಗನ್ನಡ ಶಬ್ದಗಳನ್ನು ದೇಶೀಯ ಪದಗಳೆನ್ನುವರು. ಅಚ್ಚಗನ್ನಡ ಶಬ್ದಗಳನ್ನು ಬಿಟ್ಟು ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದಗಳನ್ನು ಅನ್ಯ ದೇಶೀಯ ಪದಗಳೆನ್ನುವರು. ಕನ್ನಡ ಭಾಷೆಗೆ ಪರ್ಷಿಯನ್, ಪೋರ್ಚುಗೀಸ್, ಹಿಂದಿ, ಉರ್ದು, ತೆಲುಗು, ಇಂಗ್ಲಿಷ್, ತಮಿಳು ಮುಂತಾದ ಭಾಷೆಗಳಿಂದ ಕೆಲವು ಪದಗಳು ಬಂದಿವೆ. ಇಂಗ್ಲಿಷ್ ಪದ ಕನ್ನಡ ರೂಪ. ಬಸ್ಸು, ಕಾರು, ಸ್ಕೂಲು, ಬುಕ್ಕು, ಪೆನ್ನು, ಇಂಗ್ಲಿಷು, ರೋಡು.
ಇಂಗ್ಲಿಷ್ ಪದ ಕನ್ನಡ ರೂಪ. ಮಾಸ್ಟರ್ ಮೇಷ್ಟ್ರು. ಕಾಲೇಜ್ ಕಾಲೇಜು. ರೈಲ್ ರೈಲು. ವಾಚ್ ವಾಚು. ಸೀಟ್ ಸೀಟು. ಹಾಸ್ಪಿಟಲ್ ಆಸ್ಪತ್ರೆ. ಬೈಸಿಕಲ್ ಬೈಸಿಕಲ್ಲು. ಅರಬ್ಬಿ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದಗಳನ್ನು ಬರೆಯಿರಿ. ಅರಬ್ಬಿ ಪದ ಕನ್ನಡ ರೂಪ. ಅರಬ್ಬಿ ಪದ ಕನ್ನಡ ರೂಪ. ಅಮಲ್ದಾರ್ ಅಮಲ್ದಾರ್. ಕಂದಕ ಕಂದಕ. ಇಲಾಖೆ ಇಲಾಖೆ. ತಾರೀಖ್ ತಾರೀಕು. ಕಾಗಜ್ ಕಾಗದ. ಸಲಾಹ ಸಲಹೆ. ಕುರ್ಚಿ ಕುರ್ಚಿ. ಜರಾಪ ಜರಾಪೆ. ಜಾಹೀರಾತ್ ಜಾಹೀರಾತು. ಸಹಿ ಸಹಿ. ಜಿಲ್ಲಾ ಜಿಲ್ಲೆ. ಅಸಲಿ ಅಸಲಿ. ಪಾರ್ಸಿ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದಗಳನ್ನು ಬರೆಯಿರಿ. ಇಜಾರ್ ತಂಬೂರಿ. ದೋಸ್ತಿ ಉಸ್ತುವಾರಿ. ಗಸ್ತು ತರಕಾರಿ. ಗುಲಾಬಿ ತಾಜಾ. ಪೈಲ್ವಾನ್ ಕಸೂತಿ. ಚಪಾತಿ ಜವಾನ್. ರಸೀದಿ ಕಮ್ಮಿ. ಚರಕ ದುರ್ಬಿನ್ನು. ಉರ್ದು ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದಗಳನ್ನು ಬರೆಯಿರಿ. ದಾಖಲ್ ಜಮೀರ್. ಮಹಲು ಖರ್ಬೂಜ್. ಮಕುಲು ಶಿಫಾರಸು. ತಯಾರು ರೈತ. ರುಮಾಲು ಸುಸ್ತು. ತುಪಾಕಿ ದುಂಬಾಲು. ಶರಾಬು ಶರಹದ್ದು. ಕಾಯಂ ಪರದೆ. ಶೆಹರ ಮಲಾಮು. ಕಿಮ್ಮತ್ತು ಖಜಾರ್. ಇಸ್ಮು ಹವೆ. ಖಾತ್ರಿ ಬಾದಾಮಿ. ಕದಿಲು ದುರಸ್ತಿ. ಕುರ್ಚಿ ಮೊಹರು. ಕಚೇರಿ ನಗದು. ತರಬೇತಿ ಮೈದಾನ. ತಕರಾರು ಪಾನೀಯ. ವಜಾ ಜುಲ್ಮಾನೆ. ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದಗಳನ್ನು ಬರೆಯಿರಿ. ಮೇಜು ಅನಾನಸ್ಸು. ಅಲಮಾರು ಪೆನ್ನು. ಚೊಂಬು ರಸೀದಿ. ಪಿಸ್ತೂಲ್ ಬಿಸ್ಕೆಟು. ತಂಬಾಕು ಆಸ್ಪತ್ರೆ. ಪಾದ್ರಿ ಬಟಾಟೆ. ಚಾ ಸಾಬೂನು. ಟವಲು ವರಾಂಡು. ವಿಭಕ್ತಿ ಪ್ರತ್ಯಯಗಳು. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದಿದನು. ಈ ವಾಕ್ಯವು ಭೀಮ ತನ್ನ ಬಲಗಾಲು ಚೆಂಡು ಹೀಗೆ ಕೆಲವು ನಾಮಪ್ರಕೃತಿಗಳನ್ನೇ ಹೇಳಿ ಬರೆದನು ಎಂದಿದ್ದರೆ ಅರ್ಥವಾಗುತ್ತಿಲ್ಲ. ಭೀಮ ತನ್ನ ಬಲಗಾಲು ಚೆಂಡು ಈ 4 ಪದಗಳಿಗೆ ಪರಸ್ಪರ ವಾಕ್ಯದಲ್ಲಿ ಒಂದು ಸಂಬಂಧವಿದೆ. ಈ ಸಂಬಂಧವನ್ನು ವಿಭಕ್ತಿ ಪ್ರತ್ಯಯಗಳು ಉಂಟು ಮಾಡುತ್ತವೆ. ಈ ರೀತಿ ನಾಮಪ್ರಕೃತಿಗಳಿಗೆ ಸೇರುವ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯಗಳು ಎನ್ನುತ್ತಾರೆ. ಪ್ರಥಮ ಉ. ವಿಭಕ್ತಿ. ವಿಭಕ್ತಿ ಪ್ರತ್ಯಯಗಳು. ಕಾರಕಾರ್ಥ ನಾಮಪದ. ಪ್ರಥಮ ಉ ಕರ್ತೃ ಅರ್ಥ ಮನೆಯು. ದ್ವಿತೀಯ ಅನ್ನು ಕರ್ಮಾರ್ಥ ಮನೆಯನ್ನು. ತೃತೀಯ ಇಂದ ಕರಣಾರ್ಥ ಮನೆಯಿಂದ. ಚತುರ್ಥಿ ಕೆ ಗೆ ಇಕೆ ಸಂಪ್ರದಾನ ಮನೆಗೆ. ಪಂಚಮಿ ದೆಸೆಯಿಂದ. ಆಪಾದನ ಅಗಲುವಿಕೆ ಮನೆಯ ದೆಸೆಯಿಂದ. ಷಷ್ಠಿ ಸಂಬಂಧ ಮನೆಯ. ಸಪ್ತಮಿ ಅಲ್ಲಿ ಅಧಿಕರಣ ಮನೆಯಲ್ಲಿ. ಕೆಳಗಿನ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಎಂದು ತಿಳಿಸಿ. ರಾಜನಿಂದ ಇಂದ ತೃತೀಯ ವಿಭಕ್ತಿ. ತಿಮ್ಮನ ಷಷ್ಠಿ. ಬಲವನ್ನು ಅನ್ನು ದ್ವಿತೀಯ. ಓದಿಗೆ ಗೆ ಚತುರ್ಥಿ. ಪುಸ್ತಕದಿಂದ ಇಂದ ತೃತೀಯ. ಪ್ರಥಮವು ದ್ವಿತೀಯನ ತೃತೀಯ. ಇಂದ ದೆಸೆಯಿಂದ ಇಂದ ತೃತೀಯ. ಮನೆಯಲ್ಲಿ ಅಲ್ಲಿ ಸಪ್ತಮಿ. ಊರಿಗೆ ಎ ಸಪ್ತಮಿ. ಬಂಡಿಯ ಷಷ್ಠಿ. ಹೊಲದಲ್ಲಿ ಅಲ್ಲಿ ಸಪ್ತಮಿ. ರೈಲಿಗೆ ಗೆ ಚತುರ್ಥಿ. ಶಿವನು ಉ ಪ್ರಥಮ. ಸೀತೆಯು ಉ ಪ್ರಥಮ. ಮಗನ ದೆಸೆಯಿಂದ ಪಂಚಮಿ. ಮರಕ್ಕೆ ಕೆ ಚತುರ್ಥಿ. ಇನ್ನು ತತ್ಸಮ ತದ್ಭವ. ಸಂಸ್ಕೃತದಿಂದ ನೇರವಾಗಿ ತಂದು ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮ. ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಸಂಪೂರ್ಣ ಬದಲಾವಣೆ ಹೊಂದಿ ಕನ್ನಡಕ್ಕೆ ಬಂದಿರುವ ಶಬ್ದಗಳು ತದ್ಭವ. ತತ್ಸಮ ತದ್ಭವ. ವಿಜ್ಞಾನ ವಿಜ್ಞಾನ. ಮುಖಶಾಲೆ ಮೊಗಶಾಲೆ. ಅರ್ಕ ಯಕ್ಕ. ದಾತೃ ದಾತಾರ. ಕೋಕಿಲ ಕೋಗಿಲೆ. ಸುದೆ ಸ್ವದೆ. ವಿಜ್ಞಾಪನೆ ಭಿನ್ನಃ. ದೀಪಿಕ ದಿವಿಗೆ. ವ್ಯಾಪಾರಿ ಬೆಹಾರಿ. ಸಾಮಂತ ಸಾವಂತ. ವಂದ್ಯ ಬಂಜೆ. ಸಂದೇಹ ಸಂದೇಹ. ವಿದ್ಯಾಧರ ಬಿಜ್ಜೋದರ. ಪಾದುಕ ಹಾವುಗೆ. ತಟ ತಡಿ. ವ್ಯಯ ಬಿಯ. ಸ್ಥಾನ ತಾನ. ದಿಶಾ ದಿಶೆ. ಅಮೃತ ಅಮರ್ದು.
ಪಟ್ಟಣ ಪತನ ಶ್ರೀ ಶ್ರೀ ಕಾವ್ಯ ಕಬ್ಬ ಕಾರ್ಯ ಕಜ್ಜ ವಂಶ ಭಂಶ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ. ಯಜ್ಞ ಜನ್ನ, ಕನಿ ಗಣೆ, ದ್ಯೂತ ಜೂಜು, ಪುಣ್ಯ ಹೊನ್ಯ, ವೀರ ಬೀರ ಪ್ರಾಣ ಹರಣ, ಧರ್ಮ ದಮ್ಮ, ದೃಷ್ಟಿ ದಿಟ್ಟಿ, ಯಶ ಜಸ, ಶಕ್ತಿ ಶಕುತಿ, ವೈಶಾಖ ಬೆಸಗೆ, ಪಕ್ಷಿ ಹಕ್ಕಿ, ಶಶಿ ಸಸಿ, ವರುಷ ವರ್ಷ. ನಿಮಗೆ ತಿಳಿದಿರುವ 6 ಸಂಸ್ಕೃತ ಪದಗಳಿಗೆ ಕನ್ನಡ ಪದಗಳನ್ನು ಬರೆಯಿರಿ. ಧ್ವನಿ ಧನಿ, ಅಗ್ನಿ ಅಗ್ಗಿ, ದಿಶೆ ದಿಶೆ, ಮೃಗ ಮಿಗ, ಯಮ ಜವ, ಅಕ್ಷರ ಅಕ್ಕರ. ಕಾಲಗಳು ನಡೆದ ನಡೆಯುತ್ತಿರುವ ಮತ್ತು ಮುಂದೆ ನಡೆಯುವ ಕ್ರಿಯೆಗಳನ್ನು ಸೂಚಿಸುವುದೇ ಕಾಲಗಳು. ಇವುಗಳಲ್ಲಿ 3 ವಿಧ: ಭೂತ, ವರ್ತಮಾನ, ಭವಿಷ್ಯತ್. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಆಡಿದಳು, ಆಡುತ್ತಿದ್ದಾಳೆ, ಆಡುವಳು. ನೋಡಿದೆನು, ನೋಡುತ್ತಿದ್ದೇನೆ, ನೋಡುವೆನು. ಕೇಳಿದೆನು, ಕೇಳುತ್ತಿದ್ದೇನೆ, ಕೇಳುವೆನು. ಹತ್ತಿದಳು, ಹತ್ತುತ್ತಿದ್ದಾಳೆ, ಹತ್ತುವಳು. ಬೇಡಿದೆನು, ಬೇಡುತ್ತಿದ್ದೇನೆ, ಬೇಡುವೆನು. ಓಡಿದಳು, ಓಡುತ್ತಿದ್ದಾಳೆ, ಓಡುವಳು. ನೆಗೆದಳು, ನೆಗೆಯುತ್ತಿದ್ದಾಳೆ, ನೆಗೆಯುವಳು. ನಾಮಪದ. ವ್ಯಕ್ತಿಯ, ಸ್ಥಳ, ಪ್ರಾಣಿ, ಪಕ್ಷಿ ಹಾಗೂ ವಸ್ತುವಿನ ಹೆಸರುಗಳನ್ನು ಸೂಚಿಸುವ ಪದಗಳೇ ನಾಮಪದಗಳು. ಕನಕಪುರ, ಆನೆ, ಮರ, ನವಿಲು ಇತ್ಯಾದಿ. ಪಟ್ಟಿ ಅ, ಪಟ್ಟಿ ಬಿ ಉತ್ತರ. ನದಿ ರೂಢನಾಮ. ಬೆಂಗಳೂರು ಅಂಕಿತನಾಮ, ಶಿಕ್ಷಕ ಅನ್ವರ್ಥನಾಮ, ಅವನು ಸರ್ವನಾಮ, ಬಡಗನ ದಿಗ್ವಾಚಕ. ವಾಕ್ಯಗಳಲ್ಲಿರುವ ನಾಮಪದಗಳನ್ನು ಆಯ್ದು ಬರೆಯಿರಿ. ಸದಾನಂದ ಶಾಲೆಗೆ ಬಂದನು. ಸದಾನಂದ ಶಾಲೆ. ಕಾವೇರಿ ನದಿಯು ಜನರ ಜೀವನದಿ. ಕಾವೇರಿ ನದಿ. ನಾಮಪದ. ರೈತನು ಹೊಲಗದ್ದೆಗಳಲ್ಲಿ ದುಡಿಯುವನು. ರೈತ, ಹೊಲ, ಗದ್ದೆ. ಸರಸ್ವತಿ ಮನೆಯ ಮುಂದೆ ರಂಗೋಲಿ ಬಿಟ್ಟಳು. ಸರಸ್ವತಿ ಮನೆ. ಹಳ್ಳಿಯ ಜನರೆಲ್ಲ ಚುಂಚನಗಿರಿ ಜಾತ್ರೆಯಲ್ಲಿ ಸೇರಿದ್ದಾರೆ. ಹಳ್ಳಿ, ಚುಂಚನಗಿರಿ ಜಾತ್ರೆ. ಕೆಳಗಿನ ಪದಗಳಲ್ಲಿನ ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ವಸ್ತುವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕಗಳನ್ನು ವಿಂಗಡಿಸಿ ಬರೆಯಿರಿ. ಉಳಿದ ಸ್ಥಳಗಳಲ್ಲಿ ನಿಮಗೆ ಗೊತ್ತಿರುವ ಪದಗಳನ್ನು ಆಯಾಯ ಪಟ್ಟಿಯಲ್ಲಿ ಬರೆಯಿರಿ. ಗುಣವಾಚಕ: ಹೊಸದು, ಬಿಳಿಯ, ಸುಂದರ. ಸಂಖ್ಯಾವಾಚಕ: 3, 10, 10, 2. ಸಂಖ್ಯಾವಾಚಕ: 5, 9. ವಸ್ತುವಾಚಕ: ಅದು, ಇದು, ಕುಂಭ. ಪರಿಮಾಣವಾಚಕ: ಎಷ್ಟು, ಆನೆಯಷ್ಟು, ಮುಷ್ಟಿಯಷ್ಟು ದೊಡ್ಡದು. ಪ್ರಕಾರವಾಚಕ: ಇಂದ, ಅಂತಹ. ದಿಗ್ವಾಚಂಕನ: ಬಡವನ, ಪಶ್ಚಿಮ, ತೆಂಕಣ. ಕೆಳಗಿನ ಪದಗಳನ್ನು ನಾಮಪದವಾಗಿಯೂ ಕ್ರಿಯಾಪದವಾಗಿಯೂ ಬಳಸಿ ಒಂದೊಂದು ವಾಕ್ಯ ಬರೆಯಿರಿ. ಆಡು. ನಮ್ಮ ಮನೆಯಲ್ಲಿ 12 ಆಡುಗಳಿವೆ. ಮಕ್ಕಳು ಮೈದಾನದಲ್ಲಿ ಕ್ರಿಕೆಟ್ ಆಡುತ್ತಿದ್ದಾರೆ. 6. ವಾರದಲ್ಲಿ 6 ದಿನಗಳು ಶಾಲೆ ನಡೆಯುತ್ತದೆ. ಗಾಳಿ ಬೀಸಿದಾಗ ದೀಪ ಆರುತ್ತದೆ. 10. ನಾನು ತೆಂಗಿನ ಮರವನ್ನು ಹತ್ತುತ್ತೇನೆ. ನನ್ನ ಹತ್ತಿರ 10 ರೂಪಾಯಿಗಳು ಇವೆ. ಎತ್ತು. ನಾನು ಭಾರವಾದ ಕಲ್ಲನ್ನು ಎತ್ತುತ್ತೇನೆ. ಬೇಸಾಯ ಮಾಡಲು ಎತ್ತುಗಳನ್ನು ಬಳಸುತ್ತೇವೆ. ತೆರೆ. ಮಕ್ಕಳು ಪುಸ್ತಕ ಓದಲು ಬ್ಯಾಗನ್ನು ತೆರೆಯುತ್ತಾರೆ. ತೆರೆಮರೆಯಲ್ಲಿ ಕೆಲಸ ಮಾಡಬಾರದು. ಎರೆ. ಹಬ್ಬದಂದು ಹಾವಿನ ಹುತ್ತಕ್ಕೆ ಹಾಲನ್ನು ಎರೆಯುವರು. ಎರೆಹುಳು ರೈತನ ಮಿತ್ರವಾಗಿದೆ. 7. 7 ದಿನಗಳು ಸೇರಿ ವಾರಗಳಾಗುತ್ತವೆ. ನಾನು ಬೆಳಿಗ್ಗೆ 6 ಗಂಟೆಗೆ ಏಳುತ್ತೇನೆ. ಕಾಡು. ಕಾಡುಗಳಲ್ಲಿ ತುಂಬ ಆನೆಗಳಿವೆ. ಮಾಡಿದ ತಪ್ಪಿಗೆ ದೆವ್ವದಂತೆ ಕಾಡುತ್ತಿರುವನು. ಹೊಳೆ. ಅಂಬಿಗ ಹರಿಯುವ ಹೊಳೆಯನ್ನು ದಾಟಿಸುವನು. ಆಕಾಶದಲ್ಲಿ ನಕ್ಷತ್ರಗಳು ಫಳಫಳ ಹೊಳೆಯುತ್ತವೆ. ತಂದೆ. ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು. ಅಣ್ಣನ ಮನೆಯಿಂದ ಪುಸ್ತಕವನ್ನು ತಂದನು. ಕಳೆ. ಅಶೋಕನು ಶಾಲೆಯಲ್ಲಿ ಪೆನ್ನನ್ನು ಕಳೆದನು. ಸುಹಾಸಿನಿ ಕಳೆಯುವ ಲೆಕ್ಕ ಮಾಡಿದಳು. ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಸೀತೆ, ಪಟ್ಟಣ, ಅಯೋಧ್ಯ, ರೋಗಿ. ಪಟ್ಟಣ. ರೂಢನಾಮ. ಅನ್ವರ್ಥನಾಮ. ಕಸ ವೈದ್ಯ, ಕತ್ತೆ, ರಾಜ, ವೈದ್ಯ. ಅವನು ಹೂವನ್ನು ದೇವರಿಗೆ ಏರಿಸಿದನು. ಈ ವಾಕ್ಯದಲ್ಲಿ ಸರ್ವನಾಮ. ಅವನು. ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಪದ ತಾನು. 8ನೇ ಈ ಪದ ಯಾವ ನಾಮವಾಚಕವಾಗಿದೆ? ಸಂಖ್ಯೆಯ ವಾಚಕ.
ಘಟಕ ಪರೀಕ್ಷೆ 2. ಈ ಕೆಳ ಪದಗಳನ್ನು ಬಳಸಿಕೊಂಡು ತಲಾ 2 ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ. ಶಾಲೆ. ನಮಗೆ ಸರ್ಕಾರಿ ಶಾಲೆ ಎಂದರೆ ತುಂಬ ಇಷ್ಟ. ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡುತ್ತಾರೆ. ಹಳ್ಳಿ. ನಮಗೆ ಹಳ್ಳಿಯ ಜೀವನ ಎಂದರೆ ಬಲು ಇಷ್ಟ. ಹಳ್ಳಿಯ ಪರಿಸರದಲ್ಲಿ ಶುದ್ಧ ಗಾಳಿ ದೊರೆಯುತ್ತದೆ. ವಿದೇಶಿ. ಕರ್ನಾಟಕಕ್ಕೆ ವಿದೇಶಗಳಿಂದ ಪಕ್ಷಿಗಳು ಬರುತ್ತವೆ. ಭಾರತೀಯರು ಕೆಲಸ ಮಾಡಲು ವಿದೇಶಕ್ಕೆ ಹೋಗುವರು. ಮಧ್ಯರಾತ್ರಿ. ಗೂಬೆ ಮಧ್ಯರಾತ್ರಿಯಲ್ಲಿ ಕೂಗುತ್ತದೆ. ಗುರುವಾರ. ಮಧ್ಯರಾತ್ರಿಯಿಂದಲೇ ಪೆಟ್ರೋಲ್ ಬೆಲೆ ಹೆಚ್ಚಾಗುತ್ತದೆ. ನುಡಿ. ನಾವು ಬೇರೆಯವರಿಗೆ ನೋವಾಗುವಂತಹ ನುಡಿಗಳನ್ನು ಆಡಬಾರದು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಕೆಳಗಿನ ಪಟ್ಟಿಯಲ್ಲಿನ ಪದಗಳನ್ನು ದೇಶೀಯ, ಅನ್ಯದೇಶೀಯ ಎಂದು ವಿಂಗಡಿಸಿ ಬರೆಯಿರಿ. ದೇಶೀಯ: ದೊಡ್ಡದು, ಮನೆ, ಸಣ್ಣ, ಪಾನಕ, ಕಾಲು, ಕಿವಿ, ತಲೆ. ಅನ್ಯದೇಶೀಯ: ಬಸ್ಸು, ಆಸ್ಪತ್ರೆ, ಮೇಷ್ಟ್ರು, ಕಾಗದ, ರುಮಾಲು, ಸಾಹೇಬ. ಕೆಳಗಿನ ಪದಗಳ ತದ್ಭವ ರೂಪ: ದಾನ, ಹರಣ; ಪುಣ್ಯ, ಹೊನ್ಯ; ಶ್ರೀ, ಸಿರಿ; ಶಕ್ತಿ, ಶಕುತಿ; ಅಮೃತ, ಅಮೃತ; ದಾರಿ, ರೂಢನಾಮ; ಕಾವೇರಿ, ಅಂಕಿತನಾಮ; ಅರ್ಚಕ, ಅನ್ವರ್ಥನಾಮ; ನಾನು, ಸರ್ವನಾಮ; ಮೂಡಣ, ದಿಗ್ವಾಚಕ. ದಿಗ್ವಾಚಕ ಪದ: ಮೂಡಣ, ದಕ್ಷಿಣ; ಪರಿಮಾಣವಾಚಕ: ಅಷ್ಟು, ಹಲವು; ರೂಢನಾಮ: ಪರ್ವತ, ದೇಶ; ಅಂಕಿತನಾಮ: ರಾಮ, ಶಬರಿ; ಆತ್ಮಾರ್ಥಕ ಸರ್ವನಾಮ: ತಾನು, ತಾವು. ಅಭ್ಯಾಸ 7ನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು.